ಎತ್ತಾಗ ಹೋದ್ರಂತ ಮನಿ ಕಡೆ ಒಂದೀಟರ ಲಕ್ಷ ಇಲ್ಲಲ್ಲ ಇವ್ರಿಗೆ. ಹಾ ಬಂದ್ರೆ ಎಲ್ಲಿಗಿದ್ರಿ? ಬೆಳಗ್ಗೆ ವಾಕಿಂಗ್ ಹೋಗಿದ್ನೋ, ಡಾಕ್ಟರ್ ವಾಕಿಂಗ್ ಮಾಡ್ರಿ ಚಲೋ ಆರೋಗ್ಯಕ್ಕೆ ಅಂತ ಹೇಳಾರ. ಅದಕ್ಕೆ ವಾಕಿಂಗ್ ಮುಗಿಸಿ ಗುಡಿ ಬಾಗ್ಲ ಕಡೆ ಹೋಗಿದ್ದೆ. ಅಲ್ಲೇ ಒಂಚೂರು ಮಾತಾಡ್ಕೊಂತ ಕುಂತ್ವಿ. ಸೀದಾ ಬಸವನ ಅಂಗಡಿಗೆ ಹೋದ್ವಿ, ಪುರೇ ತಿಂದ್ವಿ. ಪುರೇ ತಿಂದು ಚಾಗಿ ಕುಡಿದ್ ಬಂದ್ ನೋಡಿ ಕಡೆ. ಮತ್ತೆ ನಾಷ್ಟಾಕಂತೇಳಿ ಇಲ್ಲಿ ಹೊಟ್ಟೆ ಹಸ್ಕೊಂಡ್ ಬಂದಾಗ ಕವ 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 ಹಚ್ಚಿ ಬಿಡ್ತಿರಲ್ಲ, ಎಲ್ಲಿ ತಿನ್ನಕ್ ಬಿಡ್ತೀರಿ? ಅಯ್ಯಯ್ಯ ವಾಕಿಂಗ್ ಹೋಗಿ ಸ್ಲಿಮ್ ಆಗಿ ಈಗೇನ್ ಲಗ್ನಕ್ಕೆ ಏನಾರ ದಿಬ್ಬಣ ಹೊಡಿಸ್ಬೇಕಾಗೈತೇನ ಹೆಂಗ? ಅಲ್ಲ ಅಲ್ಲಿ ಮಗಳು ನೋಡಕ್ ಬರಾಕತ್ತಾರ, ಏನು ಎತ್ತ ಕೇಳ್ಬೇಕು, ಮನ್ಯಾಗ ಏನಾರ ಬೇಕಾದ್ ಬೇಡದ್ದೆಲ್ಲ ತರ್ಬೇಕು ಮಾಡ್ಬೇಕು ಅನ್ನೋದು ಏನಾರ ತಲೆಯಾಗೈತೆ ನಿಮ್ಗ? ಆಗಲೇ ಓಡೋಗಿರಲ್ಲ ವಾಕಿಂಗ್ ಮಾಡಾಕ. ಏನ್ ಇವತ್ತೊಂದಿನ ಬಿಟ್ಟಿದ್ರಿ ಅಂದ್ರ ಪ್ರಪಂಚ ಪ್ರಳಯ ಆಕಿತ್ತ ನಿಮ್ಗ? ಮಾಡಾಕಿಲ್ ಹೊರೆ ಬದುಕು ಏನ್ ಮನ್ಯಾಗ ಏನಿಲ್ಲ ನಿಮ್ಗ? ಅಲ್ಲ ನಾನು ಇದ್ದೇನ್ ಮಾಡ್ಲಿ ಮನ್ಯಾಗ? ಈಗ ಮನ್ಯಾಗ ಏನು ಕೆಲಸ ಇರೋದಿಲ್ಲ ಅಂದ್ರೆ ಆತ್ ಬಿಡು ಹೋಲತ್ತಾಗ. ಈಗೇನ್ ಕಸ ಹೊಡಿಬೇಕಾ? ಕಸ ಕುಡಿತಿ ಇಲ್ಲ ಮನ್ಯಾಗ ಹೆಣ್ಮಕ್ಳು ಹೊಡ್ಯಾಕ? ಹೋಲಿ ಬಾಂಡೆ ಗಿಂಡೆ ತಿಕ್ಕಿದ್ವಿ ಏನಾರ ತಂದು ಒಳಗಿಡ್ಬೇಕಾ, ಏನ್ ತಿಕ್ಕಬೇಕಾ? ಇದು ಅರ್ಬಿ ಒಗದಾಕ್ಬೇಕಾ, ನಾಷ್ಟಾಕ್ ಮಾಡ್ಬೇಕಾ? ಅವೆಲ್ಲ ಮಾಡಕ್ ನಾವ್ ಇಲ್ಲದೇವಿ ಮನ್ಯಾಗ ಹೆಣ್ಮಕ್ಳು ಗಂಡಸೂರ್ ಕೆಲ್ಸ ಅನ್ರಿ ಅವೆಲ್ಲ. ಮತ್ ನಾ ಏನ್ ಮಾಡ್ಲಿ? ಮನಿ ಒಗತ್ ಮಾಡ್ಬೇಕಿತ್ತ? ಬ್ಯಾರೆ ಏನ್ ಕೆಲಸ ಮಾಡ್ಲಿ ಹೇಳಂಗಾರ ನೋಡೋಣ. ನೀರ್ ಗೀರ್ ತರ್ಬೇಕಿತ್ತನ? ಅದೆಲ್ಲ ಮಾಡಾಕ ಇಲ್ಲೇ ಕೆಲಸ ಬೇಕಾದಷ್ಟ ಐತಿ. ಏನ ಈ ಮನಿ ಒಗಟ್ ಮಾಡ ನೀರ್ ಬಾಳ ಮಾಡಿ ಇಡೋರ್ ನೀವು ಸ್ವಚ್ಛಗಿ. ಯಾರ್ ಮಾಡಿದ ಕೆಲಸ ಹಾಳ ಅಂತೇಳಿ ನೀವು ಏನ್ ಕಡ್ರ ಬಡ್ರ ಉಲ್ಲಾಗ ನಾ ಏನ್ ತಿಂದಾಗ ಅಲ್ಲಲ್ಲ ಎಲ್ಲ ಬಿಟ್ಕೊಟ್ಟು ಧೂಳಾನ ಇದು ಮಾಡ್ತಿದ್ರೇನ? ನಾವೆಲ್ಲ ಹೆಣ್ಮಕ್ಳು ಮಾಡ್ಕೋತೇವಳ. ನೋಡಿ ಯಾ ಕೆಲಸ ಕೇಳಿದ್ರು ಅದು ಬೇಡ ಇದು ಬೇಡ ಅಂತಿ. ಮತ್ತೆ ನಮ್ಮ ಮನ್ಯಾಗ ಇದ್ದೇ ಮಾಡ್ಬೇಕಿತ್ತು. ಇರ್ಬೇಕಿತ್ತು ಮನ್ಯಾಗ. ಈಗ ಅದಿರಿ ಇಲ್ಲಿಗ ಸುಮ್ ಕುದ್ರಿ ಹೋಗ್ರಿ, ಜಾಕ ಮಾಡ್ಕೊಂಡ್ ಬಂದ ಬೇರೆ ಯಾರು ಬೇಕು ನಿಂದ್ರ ಹೋಗ್ರಿ. ನೀನು ಇದು ಇದ್ದಂಗ ನನಗ ಇದು ಇದ್ದಂಗ ನನ್ ಕಾಡ್ಬೇಕಂತೇಳಿ ನನ್ ಲಗ್ನ ಆಗಿಲ್ಲ ನೀನು, ಮತ್ತೇನಿಲ್ಲ. ಹೌದೌದ್ ನಾ ಇದು ಇದ್ದಂಗ, ನಾ ಇಲ್ಲಂದ್ರ ಗೊತ್ತಾಕತ್ ಮನಿ ಬಾಳದ್ ಹೆಂಗ ಅಂತೇಳಿ. ಆತ ನಿನ್ ತಯಾರಾದೆ ಹಂಗಾರ ನೀನ? ಇಲ್ಲಡ ಹುಡುಗಿ ಅಣ್ಣ ಒಟ್ಟು ಸ್ಟ್ರಿಕ್ ಆಗಿರ್ಬೇಕು, ನಕ್ಕೊಂತದು ಮಾತಾಡಕ್ ಹೋಗ್ಬೇಡ. ಚಂದಾಗಿ ವಿಚಾರಿಸು ಹುಡುಗಿ ಏನ್ ಕೆಲಸ ಮಾಡ್ತಾನ, ಏನ ಎತ್ತ, ಅವ್ನ ನಯ ನಾಜುಕ್ ಹೆಂಗದಾನ, ನಡತಿ ಹೆಂಗೈತಿ, ಅವ್ ಹೆಂಗ್ ಮಾತಾಡ್ತಾನ ಎಲ್ಲಾ ನೀನ ನೋಡ್ಬೇಕು ಚಂದಾಗಿ. ಏನ ಆತಾತು ಇವಾಗ ಗಾಡಿ ಬಂದಂಗತ್ವಿ ನೋಡು, ಕಾರ್ಗಡೆ ಬಂದಾರ ಏನ್ ಬಡ್ಗಿ ಕಾರ್ನೆ ಬಂದಾರ ನೋಡ್ಲಾ. ಏನ ಗೊತ್ತಾ ಹಿಡಿತಿಯಲ್ಲ ಹೋಗವು. ಯವ್ವಾ ಬಾಡಿಗೆ ಕಾರ್ ಬೇ ಎಲ್ಲ ಬೋರ್ಡ್ ಐತಿ. ಬಾಡಿಗೆ ಕಾರ ಹಂಗಾರ ಕಾರ್ ಗಾಡಿ ಇಲ್ಲನ ಅವ್ರದ್ದು? ಆತಾತ ಕರಿ ಒಳ ಕರಿಪ. ಏ ಪೈತ್ರ ಬಂದ್ರ ಹುಡುಗನ್ ಕಡೆದವ್ರು ಬಂದ್ರ. ತಡಿ ಇಲ್ಲಿ 2 ಕುರ್ಚಿ ಹಾಕ್ಸನ್. ನಮಸ್ಕಾರ ರೀ, ಬರ್ರಿ ಕುಂದ್ರ ಬರ್ರಿ. ಪ್ರಯಾಣಕ್ಕೆ ಏನ್ ತ್ರಾಸ ಇಲ್ಲಲ್ರಿ, ಮನಿ ಪಟ್ಟನ್ ಸಿಕ್ತಲ್ಲ. ಆ ಜಯಕ್ಕರು ಲೊಕೇಶನ್ ಕಳ್ಸಿದ್ರಲ್ಲ, ಹಂಗಾಗಿ ಏನು ತ್ರಾಸ ಏನಾಗ್ಲಿಲ್ಲ. ಯಾ ಲೊಕೇಶನ್ ಕಳ್ಸಿದ್ರು? ಲೊಕೇಶನ್ ಓ ಜೈ ಮೂಲಿ ಮನಿ ಲೊಕೇಶನ್ ಕರ್ಕೊಂಡ್ಬರ ಕಳ್ಸಿದ್ದೆ. ಆ ಹುಡುಗ ಹೋತಾ ಹೇಳಿದ್ ಒಂದ್ ಕೆಲಸ ಮಾಡಂಗಿಲ್ಲ ನೀವ ಅದ ಅವ್ರು ಸುಮ್ಮನೆ ಇದ್ಲ. ಅಲ್ಲ ಒಟ್ಟು ಲೊಕೇಶನ್ ಕಳ್ಸಿದ್ದೆ ನೀನು? ಅಡ್ಡಿಲ್ಲ ಆದ್ರೂ ಕರೆಕ್ಟ್ ಮನಿ ಕರ್ಕೊಂಬಂದ್ ನಾನು ನೋಡು. ಅಯ್ಯೋ ಶಾಂತಕ್ಕ, ಲೊಕೇಶನ್ ಅಯ್ಯೋ ಹೋಲ್ಬಿಡ, ನಿಂಗೆ ಅದು ಗೊತ್ತಾಗಲ್ಲ. ಈಗ ಹೆಣ್ಣು ಗಂಡು ತೋರ್ಸೋ ವ್ಯವಹಾರ ಮಾಡಕ್ ಶುರು ಮಾಡ್ದಾಗಿಂದಾನು ನಾನು ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೇನಿ, ಕಲ್ತ್ಬಿಟ್ಟೇನಿ ಇದನ್ನ ಲೊಕೇಶನ್ ಕಳ್ಸೋದು. ಯಾರ ಮನೆಗೆ ಹೋದ್ರು ಅದನ್ನ ಕಳ್ಸಿಬಿಡ್ತೇನೆ. ಅಯ್ಯೋ ದೇವ್ರೆ, ಏನ್ ನಿನ್ ಕೈಯ ಪಿ ಆಗ್ಯಾನವ ಲೋಕೇಶ? ಅಯ್ಯೋ ಶಾಂತಕ್ಕ, ಲೋಕೇಶ್ ಅಲ್ಲ ಅವ ಯಾಕೆ ಮಾಡ್ತಾನ? ಅವಂಗೆಲ್ ಪಗಾರ ಕೊಟ್ಟಿಟ್ಕೊಳಕ್ ಹೋಲಿ? ಅಯ್ಯೋ ದೇವ್ರೆ, ಲೊಕೇಶನ್ ಅಂದ್ರ ಫೋನ್ಯಾಗ ಒಂದು ಆ್ಯಪ್ ಇರ್ತೈತಿ, ಅದನ್ನ ಕಳ್ಸೋದು ಅಟ್ಟೆ, ಅದಕ್ಕಂತಾರ ಲೊಕೇಶನ್ ಅಂತೇಳಿ. ಅಯ್ಯೋ ದೇವ್ರೆ, ಏನೇನು ಹೆಸರವ ಲೋಕೇಶ, ಈರೇಶ, ಮಲ್ಲೇಶ, ಕಲ್ಲೇಶ ಅಂತೇಳಿ. ಇದು ಒಟ್ಟು ಪ್ರಯಾಣ ಸುಖಕರವಾಗಿತ್ತು, ಆರಾಮಾಗಿ ಬಂದ್ರಿ ಅಂತಂತ ತಲೆ ಕುಡಿ ಹಾಕೋಸ್ ನೀರು ತರ್ತೀನಿ. ಇಲ್ಲ ನೀರು ಗೀರು ಏನು ಬೇಡ್ರಿ. ಏನು ಯಾಕಂದ್ರೆ ನೀರದು ಗಾಡಿಯಾಗಿತ್ತು ಕುಡ್ದೇವಿ. ಆಮೇಲೆ ಈ ಮಳಿ ಗಾಲ ಬಿಸಿಲಲ್ಲ ಏನಲ್ಲ ಎಲ್ಲಿ ಬಾಯರ್ಕೆ ಆಗ್ಬೇಕ್ರಿ. ಅಂದಂಗ ಕಮಲವಕ್ಕರ ಇಬ್ರೇ ಬಂದ್ರಿ? ಹೂನ ಇಬ್ರ ಬಂದ್ವಿ. ನನ್ನ ಮಗಳಿಗೆ ಬಾ ಅಂತ ಹೇಳಿದ್ದೆ. ಆಕಿ ಅಲ್ಲಿ ಹುಡುಗಂದು ಸಾಲಾಗ ಏನಕ್ಕೆ ಅದಕ್ಕೇನ ಎಂಥದ ಕಾಂಪಿಟೇಷನ್ ಏನೋ ಡ್ಯಾನ್ಸ್ ಏನೋ ಇಟ್ಟಾರಂತವ. ಅಲ್ಲಿ ಒಂಚೂರು ಮೀಟಿಂಗ್ ಕರೆದಾರ್ವೆ, ಪೇರೆಂಟ್ಸ್ ಮೀಟಿಂಗ್. ನಾ ಅಲ್ಲಿ ಹೋಗಲೇಬೇಕು, ಬಿಡೋಂಗಿಲ್ಲ ಅಂದ್ಲ. ಆಯ್ತು ತಗೋರ್ವ ಅಂತ ಅಕ್ಕಿಗೆ ಇದು ಮಾಡಿದೆ. ಮತ್ತು ನಮ್ಮ ಮನೆಯವ್ರದ್ದು ಕೆಲಸ ಬಿಡುವಂಗಿಲ್ಲ. ಈಗ ಬರೀ ಹುಡುಗಿ ನೋಡೋ ಶಾಸ್ತ್ರ ಅಲ್ಲ, ಹಾಗಾಗಿ ನೀವು ನೋಡ್ಕೊಂಬರೋ ಮರೆ ನಿಮಗೆ ಮನ್ಸಿಗೆ ಬಂದ್ರೆ ಮತ್ತೇನೈತಿ. ಹಂಗೇನಾರ ಮನ್ಸಿಗೆ ಬಂದು ಹಣ್ಣು ಗಿಣ್ಣು ಇಡೋ ಶಾಸ್ತ್ರ ಮುಂದುವರ್ಯಾಕತ್ರ ಅವಾಗ ಬರ್ತೇನೆ ಅಂತಂದ್ರೆ ಅದಕ್ಕೆ ನಾವು ಇಬ್ಬರೇ ಬಂದ್ವಿ. 3 ಮಂದಿ ಆಗ್ಬಿಡ್ತೇವೆ ನೋಡ್ರಿ. ಒಳ್ಳೆ ಕೆಲ್ಸಕ್ಕೆ ಬೇಡ 3 ಮಂದಿ ಬೇಡ ಅಂತೇಳಿ ಬಿಟ್ಟಿದ್ದೆ. ಹೌದೌದು, ನೀವು ಮಾತಾಡ್ತೀರಿ, ನಾ ಹುಡುಗಿ ಕರ್ಕೊಂಡ್ಬರ್ತೀನಿ. ಅಂದಂಗ ಏನು ಕೆಲಸ ಮಾಡ್ಕೊಂಡದಾರ? ನೀವೇನು ಕೆಲಸ ಮಾಡ್ತೀರಿ? ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅದೀನಿ. ಮಸ್ತ್ ಕಾಣಾತಿ ನೋಡ, ಚಂದ ಆತಿ. ಈಗ ಹಾಂ ಚಂದ ಕಾಣಾತಿ. ಅಲ್ಲ ಸೀರೆ ಏನಿದು ಒಂಟಿಗೆ ಪಿನ್ ಮಾಡ್ಕೊಂಡು? ಒಂಟಿಗೆ ಪಿನ್ ಮಾಡ್ಕೋಬೇಡ, ಚಂದಾಗಿ ಈಗ ನಿಮ್ಮ ಮತಿ ಮಾಡ್ಕೊಂಡಿಲ್ಲ ಹಂಗೆ ನೆರಿಗೆ ಮಾಡ್ಕೊಂಡು ಚಂದ ಹಾಕೋ. ಅವ ಒಂಟಿಗೆ ಪಿನ್ನೇ ಚೆನ್ನಾಗಿ ಕಾಣಿಸ್ತತಿ, ಸುಮ್ಮನಿರು ನೀನು. ನೆರಿಗೆ ಮಾಡ್ಕೋಬೇಕಂತ ತಗೋ. ಯಾಕೆ ಹಂಗೆ ಹಾಕೊಂಡ್ರು ಹಿಂಗೆ ಹಾಕೊಂಡ್ರು ಅದು ಸೀರೆನೇ ಇದು ಚೆನ್ನಾಗಿ ಕಾಣಿಸ್ತೈತೆ, ಸುಮ್ಮನಿರು ನೀ. ಅಲ್ಲ ಒಂದ ಒಂದು ನೆಕ್ಲೆಸ್ ಹಾಕೊಂಡಿಯಲ್ಲ, ಆ ಉದ್ದೊಂದು ಲಾಂಗ್ ನೆಕ್ಲೆಸ್ ಐತಲ್ಲ ನಿಮ್ಮ ಮತ್ತಿಗೆ, ಅದನ್ನ ಹಾಕೋ ಚೆನ್ನಾಗಿ ಕಾಣಿಸ್ತತಿ. ಏನು ಒಂದೇ ಒಂದು ಸಿಗಾಕೊಂಡು ನಿಂತಿ? ಅವ ಇದು ಚಂದ ಕಾಣ್ತತವ, ಆಡಾಗಿ ಅಷ್ಟ ಕೆಂದೆಲ್ಲ ಹಾಕೊಳಕ್ಕೆ. ಏನು ಮದುವೆನ ಏನು ಎಂಗೇಜ್ಮೆಂಟ್? ಒಂದು ಜಸ್ಟ್ ಅವ್ರು ನೋಡಕ್ಕೆ ಬಂದಾರಿಲ್ಲ, ಇಷ್ಟ ಸಿಂಪಲ್ ಸಾಕು. ನಂಗೆ ಭಾಳ ಆಡಾಗಿ ಇಷ್ಟ ಆಗಲ್ಲ. ಆತ ನಿಮ್ಮ ಹೆಣ್ಮಕ್ಳದ? ಹಾಂ ಐತಿ ರೀ. ಆ ಹುಡುಗನ್ ನೋಡಿದ್ರೇನ? ನೋಡೇ ಬಂದೆ. ಅಲ್ರಿ ಎಲ್ಲಾರ ಕೂದಲ ಕರ್ರಗಿದ್ರ
ಕರ್ಗಿರ್ತಾವು ಭಾಳ ಆದ್ರೆ ಒಂಚೂರು ಕ್ಯಾಮ್ರಾಗಿರ್ತಾವು. ಇದೇನ್ರಿ ನೀಲಿ ಬಣ್ಣದ ಹುಡುಗನ ಕೂದ್ಲ? ಏ ಬಣ್ಣ ಹೊಡ್ಸಿರ್ತಾರಲೇ ಕೂದ್ಲಕ್ಕ, ನೀಲಿ ಬಣ್ಣ, ಹಸಿರು ಬಣ್ಣ, ಕೆಂಪು ಬಣ್ಣ, ಆ ಬಣ್ಣ ಈ ಬಣ್ಣ ಅಂತೇಳಿ ಬಣ್ಣ ಹೊಡ್ಸಿರ್ತಾರ. ಏನಪ್ಪ ಯಪ್ಪ ಕಲಿಗಾಲ. ಮನಿಗೆ ಸುಣ್ಣ ಬಣ್ಣ ಹೊಡ್ಸೋದು ಗೊತ್ತಿ, ಕೂದ್ಲಕ್ಕೂ ಮಸಡಿಗೆ ಮಾರಿಗೆ ಬಣ್ಣ ಹೊಡ್ಸೋದಂದ್ರೆ ಹಂಗಿದೆ. ಅದೇ ಏನು ಚಂದ್ರಿ ಅವು. ಕರೆ ಕೂದಲನ ನೀಲಿ ಬಣ್ಣ ಮಾಡ್ಕೊಂಡ್ರೆ ಏನು ಮಸಡಿಗೆ ಚಂದ ಕಾಣ್ತೈತಿ. ಏನು ಪ್ಯಾಸನ್ನ ಏನು ಸುಡ್ಗಾಡಪ್ಪ ಅತ್ತಾಗ. ನಾಳೆಕಿನ ಲಗ್ನಾಗಿ ನಿಕ್ಕಿ ಕೂದ್ಲಕ್ಕೂ ನೀಲಿ ಬಣ್ಣ ಹಸಿರು ಬಣ್ಣ ಹೊಡ್ಸಿದ್ ನಾವು ಹೇಳೋಕ್ಕಾಗೋದಿಲ್ಲ. ಅದೊಂದೇ ಹುಡುಗ ಹುಡುಗಿ ಅಂತ ನಾನು ನೋಡೋ ತಾಯಿ ಮಗ ಕಾರ್ನಾಗ ಬಂದಾರ್ರಿ, ಬಾಡಿಗೆ ಕಾರ್ನಾಗ. ಸ್ವಂತ ಕಾರ್ ಎಲ್ಲಿ ಕಾಣ್ತೈತಿ? ಈಗಿಲ್ಲಂದ್ರೆ ಮುಂದೆ ತಗೊಂತಾರ. ಆದರೂ ಒಂದು ಕಾರ್ ಇದ್ದಿದ್ರೆ ಚೆನ್ನಾಗಿರ್ತೈತೆ. ಹೌದೇನು ಬಾಡಿಗೆ ಮನೆಯ ಸ್ವಂತ ಮನೆ ಅಂತೇಳಿ ಕೇಳಲಿಲ್ಲ ರೀ. ಒಂಚೂರು ನೀವೇ ವಿಚಾರಿಸ್ರಿ. ವಿಚಾರ್ಸನ. ಈಗ ಮೊದ್ಲಕ್ಕಿನ ಕರ್ಕೊಂಬ ನೀನು. ಆಯ್ತಾ, ಆಕಿನ ಕರ್ಕೊಂಬರ್ವಾ. ಒಂಚೂರು ನಕ್ಕೊಂತೀರೋ? ಏನು ನಕ್ಕೊಂತಾನೋ ಏನು. ನಂಗೆ ಯಾಕ ಈಗ ಮದುವೆ ಬೇಡ ಅಂತ ಮನಸ್ಸಿನಾಗ. ಈ ನಮ್ಮ ಅವ್ವನ ಕಾಟ ಕರೆದ ಸುಮ್ಮನದೇನೆ. ಆ ಹುಡುಗ ನಾನು ಒಪ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಸಾಕು. ಹಂಗ್ಯಾಕಂತಿ? ಒಪ್ಕೊಂತಾಳೆ, ಯಾಕೆ ಒಪ್ಕೊಳ್ಳಲ್ಲ. ಆದರೆ ತಲೆ ಕೆಡಿಸ್ಕೊಬೇಡ. ನಿಂಗೆ ಇಷ್ಟ ಆದ್ರೆ ಅಷ್ಟೇ ಹೂ ಅನ್ನ, ಇಲ್ಲಾಂದ್ರೆ ಹೂ ಅನ್ನಕೋಬೇಡ. ಇಲ್ಲೋಡು, ಮದುವೆ ಅನ್ನೋದು ಯಾರ್ದ ಬಲವಂತಕ್ಕಾಗುವಂಥದ್ದಲ್ಲ. ಒಂದು ಕ್ಷಣ ಏನಾರ ಸ್ವಲ್ಪ ನಮಗೆ ಆಯತಪ್ಪ ನಾವು ಮದುವೆ ಮಾಡಿಸ್ಕೊಂಡ್ವಿ ಅಂದರೂ ಜೀವನ ಪೂರ್ತಿ ಅನ್ಭವಿಸ್ಬೇಕಾಕತಿ. ವಿಚಾರ ಮಾಡ. ಈಗ ಒಂದು ಡ್ರೆಸ್ ತೊಗೊತಿರ್ತಿ, ಸೀರೆ ತೊಗೊತಿರ್ತಿ, ಏನೋ ತೊಗೊತಿರ್ತಿ, ಅದೆಲ್ಲ ನಡೀತೈತಿ. ನಿಂಗೆ ಬೇಕಂದ್ರೆ ಹಾಕ್ಕೊಂತಿ, ಬೇಡಂದ್ರೆ ಬಿಡ್ತಿ. ಮದುವೆ ಹಂಗಲ್ಲ. ಅದಕ್ಕೆ ನಾನು ಯಾಕೆ ಮತ್ತು ನಿಮ್ಮ ಅಣ್ಣನೇ ಬೇಕು ಅಂತ ಹಠ ಮಾಡ್ಕೊಂಡಿದ್ದೆ. ನಂಗೆ ಇಷ್ಟ, ಅವನೇ ಬೇಕು ಅಂತ ಕಟ್ಕೊಂಡಿದ್ದೆ. ಅದಕ್ಕೆ ನಿಮ್ಮ ಅಪ್ಪ ನಮ್ಮ ಅವನು ಒತ್ತಾಯಕ್ಕೆ ಮದುವೆ ಮಾಡ್ಕೊಬೇಡ. ನಿಂಗೆ ಇಷ್ಟ ಆದ್ರೆ ಹ್ಞೂ ಅನ್ನ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ. ಅತಿಯಮ್ಮ, ನೀವು ಹೇಳೋದು ಬರೋಬ್ಬರಿ, ನೈತೆ ಹಂಗೆ ಮಾಡ್ತೀನಿ. ಈಕೆ ನೋಡ್ರಿ ನಮ್ಮ ಮಗಳ. ಈಕೆ ಹೆಸರು ಜ್ಯೋತಿ ಅಂತೇಳಿ. ಕಮಲಕರ ಹುಡುಗಿ ಮಾತ್ರ A1 ಐತಿ ನೋಡ್ರಿಪ್ಪ. ಸುಳ್ಳ ಯಾಕೆ ಹೇಳ್ಬೇಕು? ನಾ ತೋರಿಸಿದ ಸಂಬಂಧ ಅಂತಲ್ಲ, ಹುಡುಗಿ ಮಾತ್ರ ಭಾರಿ ಚಲೋ ಐತಿ. ಅಯ್ಯೋ, ನಾನು ನಿಮ್ಗೆ ಹೇಳಿದ್ನಲ್ಲ ಮನ್ ಹಿಂಗೆ ಅಂತೇಳಿ. ಊರಾಗ ಒಂದು ಒಳ್ಳೆ ಜವಾಬ್ದಾರಿ ಹುಡುಗಿನ. ಇವ್ರಾಗ ಯಾರನ್ನಾರ ಕೇಳ್ರಿ ನೀವು, ಒಂದು ಒಳ್ಳೆ ಹೆಸರು ಐತೆ ಹುಡುಗಿಗೆ. ದೇವ ಭಾಳ ಹೇಳಲ್ವ ನಿಮ್ಮ ಬಗ್ಗೆ. ಅಂದಂಗೆ ಏನು ಓದಿರಿ? ನಾನು ಲಾ ಮಾಡ್ಕೊಂಡೇನಿ, LLB. ದೊಡ್ಡ ಲಾಯರ್ ರೀ. ಈ ಡಬ್ರೇಸಿ ಮಾಡೋದು ಎಲ್ಲ ಮಾಡ್ತಾಳಕ್ಕೆ. ಈಗ ಗಂಡ ಹೆಂಡತಿ ಮುರ್ಸ್ಕೊಂಡಿರ್ತಾವಲ್ರಿ ಈರ್ಸೆ ಬಿದ್ದು. ಡಬ್ರೇಸಿ ಭಾಳ ಕೇಸ್ ಎಲ್ಲ ಬರ್ತಾವ್ರಿ, ಈ ಕಡೆನೇ ಬರ್ತಾವು. ಆಮೇಲೆ ಏನದು ಕೊಲೆ ಮಾಡಿದಾರ ಎಲ್ಲ ಕೇಸ್ ಎಲ್ಲ ಬಂದಿರ್ತಾವು. ಒಟ್ಟು ದೊಡ್ಡ ಕೇಸ್ ಹಿಡಿತಾಳೆ. ಅಂದಂಗೆ ತಮ್ಮ ನೀ ಏನು ಮಾಡ್ಕೊಂಡೆ ದೀಪ? ನಾ ಸಾಫ್ಟ್ವೇರ್ ಇಂಜಿನಿಯರ್ ಅದೇನ್ರಿ. ಈಗ ಮದುವೆ ಆಗಿಂದು ಹಿಂಗೆ ಕೆಲಸ ಮಾಡೋಕ್ಕೆಲ್ಲವ ನೀನು? ಹೌದ್ರಿ, ನಾನು ಮದುವೆ ಆದ್ಮೇಲೂ ಕೆಲಸ ಮಾಡ್ತೇನೆ. ಬೇಡ ಮಾಡು. ನಿಂಗೆ ಯಾರು ಬೇಡ ಅಂದ್ರವ? ಯಾಕಂದ್ರೆ ಕಷ್ಟಪಟ್ಟು ಓದಿ ನೌಕರಿ ತೊಗೊಂಡಿರ್ತೀರಿ, ಓದಿ ಒಂದು ಕೆಲಸ ಅಂತ ಹಿಡಿದಿರ್ತೀರಿ. ಬೇಡ ಅಂತಂದ್ರೆ ಸರಿ ಅನ್ಸಲ್ಲ. ಆಮೇಲೆ ಮಾಡ್ಬೇಕು. ಈಗಿನ ಕಾಲದಾಗ ಗಂಡು ಹೆಣ್ಣು ಸರಿ ಸಮ ದುಡಿದ್ರೆ ಸಂಸಾರ ಸಾಗೋದು. ಈಗ ಒಬ್ಬರ ದುಡ್ದು ಎಲ್ಲ ಮಾಡ್ತೀನಿ ಅಂದ್ರೆ ಅದು ಆಗ ಮಾತಲ್ಲವ ಈಗಿನ ಕಾಲದಾಗಂತರು. ಹೌದೌದು, ನೀವು ಹೇಳಿದ್ರಿ, ಅದು ಪಕ್ಕಾ ಬಿಡ್ರಿ. ನಾವು ಎಲ್ಲ ನಮ್ಮ ಕಾಲನೇ ಬೇರೆ, ಈ ಕಾಲನೇ ಬೇರೆ ಬಿಡ್ರಿ. ನಮಗೆ ಇದ್ದಿದ್ದು ನೇರವಾಗಿ ಹೇಳ್ತೇವೆ. ಮತ್ತು ಫೋನ್ ಹಚ್ಚಿ ಹೇಳ್ದೆ, ಮನೆಗೆ ಹೋಗಿ ವಿಚಾರಿಸಿ ಹೇಳಿದೆ, ಇವೆಲ್ಲ ಬೇಡ. ನಮ್ಮ ಹುಡುಗಿ ಮನ್ಸಿಗೆ ಬಂದಾಳ. ನಿಮಗೆ ಹುಡುಗ ಮನ್ಸಿಗೆ ಬಂದಿದ್ರೆ ಮುಂದುವರಿ, ನಂತ ಅದಕ್ಕೇನಿಲ್ಲ. ನಾನು ಹುಡುಗನ ಜೊತೆ ಮಾತಾಡ್ಬೇಕು. ಅಯ್ಯೋ ದೇವ್ರಿ, ಅಲ್ಲ ಹುಡುಗನ ಜೊತೆ ಮಾತಾಡ್ತೀಯಾ? ಅಲ್ವಾ? ಆದರೂ ಧೈರ್ಯ ಭಾಳ ಆಯ್ತು ಬಿಡುವ ನಿಂಗೆ. ಅದ್ರಾಗ ಏನೈತಿ, ಇದ್ದಿದ್ದು ಹೇಳ್ಬೇಕಲ್ಲ. ನಾನು ಮಾತಾಡ್ಬೇಕಿತ್ತು. ನಾನು ಹುಡುಗಿ ಹತ್ರ ಮಾತಾಡ್ಬೇಕಿತ್ತು. ಇಬ್ರು ಹೋರಿಪ್ಪ. ನಮ್ಮನ್ನ ವಿತ್ತಲಾಗ ನನ್ನ ಮಗ ತೋರಿಸ್ತಾ ಹೋಗಪ್ಪ. ಹೋಗ್ರಿ, ಅದೇನು ಮಾತಾಡೋದೈತೆ ನೀವು ಮಾತಾಡ್ಕೊರಿ. ಹೋರಿ ಮಾತಾಡ್ಬೇಕು. ಮನಸ್ಸು ಬಿಚ್ಚಿ ಒಬ್ರಿಗೊಬ್ರು ಮಾತಾಡ್ಕೊಂಡ್ರೆ ಇಷ್ಟ ಕಷ್ಟ ತಿಳಿಯೋದು. ಮುಂದೆ ಮದುವೆ ಆದ್ರೆ ಜೀವನ ಚಂದಾಗಿರೋದು. ನನ್ನ ಮಗಳ್ರಿ ಅನ್ಸಿದ್ ನೇರವಾಗಿ ಹೇಳ್ಬಿಡ್ತಾಳೆ. ಮುಚ್ಚು ಮರಿ ಮಾಡೋದು ಮನಸ್ಸಿನಾಗೊಂದು ಮಾತಿನಾಗೊಂದು ಇವಲ್ಲೇ ಅಲ್ಲ ಆಕಿ ಜೈಮನ. ಇದ್ದಿದ್ದಂಗೆ ಹೆಂಗೈತೆ ಹಂಗೆ ಮಾತಾಡೋದು ರೂಢಾರಿ ಆಕಿಗೆ. ಒಂದು ರೀತಿ ಅದು ಚಲೋ ಅಂತಾನೆ ಅನಿಸ್ತತ್ರಿ. ಯಾಕಂದ್ರೆ ಅತಿಯಾಗಿ ಮನಸ್ಸಿನಾಗ ಏನೋ ಇಟ್ಕೊಂಡು ಮಾತಿನಾಗೊಂದು ಮಾತಾಡೋದಕ್ಕಿಂತ ಇದು ಚಲೋ ನೋಡ್ರಿ. ಏನಂತೀರಿ? ಅಂದಂಗೆ ನಿಮ್ಗೆ ಒಂದು ಗಂಡು ಒಂದು ಹೆಣ್ಣ? ಜಯ ಕೇಳಿಲ್ರಿ? ಹೇಳ ನಾನು ನಿಮ್ಮ ಮಾತು ಸ್ವಲ್ಪ ಕೇಳೋಣ. ನೀವು ಮಾತಾಡೋದು ನಿಮಗೂ ಮಸ್ತ್ ಬೆಳಿಬೇಕಲ್ರಿ, ಮತ್ತು ಆತ್ಮೀಯತೆ. ಮತ್ತು ಅವರೇ ಹೇಳ್ಯಾರಂತೇಳಿ ನಾವೆಲ್ಲ ಸುಮ್ಮನೆ ಬಿಟ್ರೆ ನಿಮಗೂ ನಮ್ಮ ಬಗ್ಗೆ ಏನಾರು ಹೇಳೋದಿರ್ತೈತಿ ಎಲ್ಲ. ಮತ್ತು ಅವೆಲ್ಲ ಸಲ್ಲಿಸಾಗಬೇಕಲ್ರಿ, ಅದಕ್ಕೆ. ನೋಡ್ರಿ, ನಮ್ಮ ಗಂಡ ಒಂದು ಹೆಣ್ಣು. ನನ್ನ ಮಗ ಮಿಲ್ಟ್ರಿ ಒಳಗೆ ಕೆಲಸ ಮಾಡ್ತಿದ್ದ, ಸೈನಿಕ ಆಗಿದ್ದ, ಕಾಯ್ತಿದ್ದ ದೇಶನ. ಈಗ ಒಂದು ಸ್ವಲ್ಪ ಒಂಚೂರು ಆರಾಮಿದ್ದಿದ್ದಿಲ್ಲ. ಹಾಗಾಗಿ ಬೇಡಪ್ಪ ಈಗ ದೇಶ ಏನು ಕಾಯಕ್ಕೆ ಹೋಗ್ಬೇಡ ನೀನು, ಸದ್ಯಕ್ಕೆ ಮನೆಯಾಗಿರ ಅಂತೇಳಿ ನಾವೇ ಈಗ ಬಿಡಿಸ್ಕೊಂಡು ಮನ್ಯಾಗ ಅದಾನೀಗ. ಸ್ವಲ್ಪ ದವಾಖಾನಿಗೆ ಅದು ತೋರಿಸ್ಕೊಳ್ಳೋದಿತ್ತ, ಹಾಗಾಗಿ ಹೋಗಿಲ್ಲ ಅಷ್ಟೇ. ನಾವು ಅಲ್ಲಿಂದ ಫೋನ್ ಬರ್ತಾವೆ, ಹಿಂಗೆ ಹುಷಾರಿಲ್ಲ ಅಂತೇಳಿ ಅವರು ಒಂದು 2-3 ತಿಂಗಳು ಮ್ಯಾಲ ಆತ ರಜಾ ಕೊಟ್ಟಾರೀಗ. ನಿಮ್ಮ ಸೊಸಿ ಮದುವೆ ಆಗೈತಿ ಅಂತ ಅಂದ್ರೆ ಒಳಗೆ ನಿಮ್ಗೆ ಬಂದ್ರಲ್ಲ ನಾಷ್ಟಕ್ಕೆ ತಯಾರು ಮಾಡಕತ್ತಾಳ. ನನ್ನ ಸೊಸಿ ಅಂದ್ರೆ ನಮ್ಮ ಅಣ್ಣನ ಮಗಳ ರೀ. ಹೊರಗಿನ ತಗೊಂಬಂದಿಲ್ಲ, ನಮ್ಮ ಅಣ್ಣನ ಮಗಳನ್ನೇ ತೊಗೊಂಡಿದ್ದು ಮನೆಗೆ. ಮತ್ತು ಮನೆಯನ್ನು ಹೊಂದ್ಕೊತಾವ ನೋಡ್ರಿ ಜಾಸ್ತಿ. ಹಾಗಾಗಿ ಅತ್ತೆ ಅನ್ನೋದು ಅವಕ್ಕೂ ಒಂದು ಪ್ರೀತಿ ಇರ್ತೈತಿ. ಹಾಗಾಗಿ ನಾನು ಮನೆಯಿಂದ ತೊಗೊಂಡೆ ರೀ. ಹೊರಗಿನ ಬ್ಯಾಡ ಅಂತೇಳಿ. ಅವ್ರು ಮಾತಾಡ್ಕೊಳ್ಳಿ. 1-2 ನಿಮಿಷ ಬಂದೆ. ನಾನು ಒಂಚೂರು ನಮ್ಮ ಸೊಸಿ ಏನು ಮಾಡತ್ತಾಳ ನೋಡ್ತೀನಿ. ಅವ
ಸಿದ್ದಪ್ಪಣ್ಣ ಯಾರ? ಓ ಭೀಮಪ್ಪ ಬರ್ಲೆ ಒಳಗ್ ಬಾ. ಹೆಂಗ ಅನಿಸ್ತ್ರಿ ಮನಿ ನಿಮಗೆ? ಮನಿ ಹೆಂಗ ಅನಿಸ್ತು? ಹುಡುಗಿ ಹೆಂಗ ಅನಿಸ್ತು? ಜೇಕ ಮನಿ ಅಡ್ಡಿ ಇಲ್ಲ ನನಗೆ. ಹೆಂಗಿದ್ರೆ ನಾವೇನು ಕೊಂಡ್ಕೊಳ್ಳಾರ ಮಗ ಅದನ್ ಬೇಕಾದಂಗೆ ನೋಡ್ಕೊಳಕ್ಕಾದ್ರೆ ಹುಡುಗಿ ಸ್ವಲ್ಪ ಜೋರೇನ ಅಂತ ಅನಿಸ್ತೈತಲ್ಲ. ಜೋರು ಇರ್ಬೇಕು ಹುಡುಗಿ, ಮಾತಾಡೋದ್ರಾಗೆಲ್ಲ ನೋಡಿದ್ರೆ ಗೊತ್ತಾಕೈತಿ. ಹುಡುಗಿ ಜೋರು ಐತಿ, ಆದರೆ ಮನಸ್ಸಿನಾಗ ಏನು ಇಟ್ಕೊಳ್ಳೋದಿಲ್ಲ, ಏನಿದೆ ದಿಂಗ ಮಾತಾಡ್ತಾಳೆ. ಹುಡುಗಿ ಮಾತ್ರ ಅಪ್ಪಟ ಬಂಗಾರ, ಮಾಡ್ಕೊಂಡ್ರೆ ನಶೀಬ್ ತೆರಿತೈತಿ ಅಂತ. ಹುಡುಗಿ ಮಾತ್ರ ಭಾರಿ ಚಲೋ ಐತಿ. ನೀವು ಹೇಳೋದು ಯಾಕೆ ಸರಿ ಅನಿಸ್ತೈತಿ. ನನ್ನ ಮಗ ಒಂದು ಒಪ್ಕೊಂಡ್ಬಿಟ್ಟ ಅಂದ್ರೆ ಮತ್ತು ನಂದೇನು ಅಭ್ಯಂತರ ಇಲ್ಲ. ಈಗ ಅದೇ ಹೋಗ್ಯಾರಲ್ಲ ಮಾತಾಡಕ್ಕೆ, ಏನು ಮಾತಾಡ್ತಾರೋ ಏನೋ. ಮಾತಾಡಿದ್ರಪ್ಪ? ಹಾಂ ಮಾತಾಡ್ದೇವ, ಮಾತಾಡಿದ್ದೆ. ಯಾಕಲ ಒಂಥರ ಸುಮ್ಮನದಿ? ಏನಲ್ಲ ಹಾಂ ನಂಗೆ ಹುಡುಗಿ ಇಷ್ಟ. ಹುಡುಗಿಗೂ ನಾನು ಇಷ್ಟ ಅದನ್ನೆಲ್ಲ ಗೊತ್ತಾಗಬೇಕಲ್ವಾ. ಸುಮ್ಮನೆ ನೋಡೋಣ ಏನು ಹೇಳ್ತಾರೆ. ನಾಷ್ಟ ಮಾಡ್ಬಾರ್ರಿ. ನಾಷ್ಟ ತಿಂದು ಮುಗಿಸಿದ ನಂತರ ಸರಿ, ನಾವೇನು ಬರ್ತೀವ್ರಿ. ಹೊತ್ತತ್ತೆ ಮನೆಗೆ ಹೋಗಿ ಏನನ್ನೋದನ್ನ ಹೇಳ್ತೇವೆ ನಾನು ನಿಮಗೆ. ಸರಿ, ಆಯ್ತು. ಶಾಂತಕ್ಕ, ನಾ ಆಮೇಲೆ ಬರ್ತೀನಿ. ಅಡ್ಡಿಲ್ಲ, ಹುಡುಗ ಸಂಪನ್ನ ಅದಾನ, ಮಾತಾಡೋದ್ರೆ ನೋಡಿದ್ರೆ ಗೊತ್ತಾಕತಿ. ಹುಡುಗಿಗೆ ಒಂದು ಇಷ್ಟ ಆಯ್ತಂದ್ರೆ ಏನು ಮಾತಾಡಿದ್ವು ಏನಪ್ಪ ಆತದ, ಕೇಳಿದ್ರೆ ನೆಟ್ಟಿಗೆ ಹೇಳಂಗೂ ಇಲ್ಲ ತಗ. ಏನು ಮಾತಾಡಿದ್ವಿ ಏನೋ. ಜ್ಯೋತಿ, ಏನು ಮಾತಾಡಿದ್ರೆ? ಹೆಂಗನ್ಸಿದ ಹುಡುಗ? ಆ ಕೂದ್ಲಕ್ಕೊಂದು ನೀಲಿ ಬಣ್ಣ ಬಳಕೊಂಡ ನನ್ನ ಬಿಟ್ರೆ ಹುಡುಗ ಅಡ್ಡಿ ಇಲ್ಲ. ತೆಳ್ಳಗ ಬೆಳ್ಳಗ ಸಾಫ್ಟ್ವೇರ್ ಇಂಜಿನಿಯರು ಎಲ್ಲ ಚಲೋ ಅದ ನೋಡಲ್ಲ. ಏನಂತೀಯ? ಅವ್ವ, ನಂಗೆ ಈ ಹುಡುಗ ಇಷ್ಟ ಇಲ್ಲ. ನಾನು ಮದುವೆ ಮಾಡ್ಕೊಳಲ್ಲ. ಯಾವ್ದ್ರ ಸಂಬಂಧ ಸ್ವಾದ್ಗಿಡಿ? ಇದ್ರ ಸಂಬಂಧ ಒಲ್ಲೆ ಅನ್ನಕತ್ತಿ? ಮಾಡ್ಕೋ, ಹುಡುಗ ಚಲೋ ಅದನ. ಒಲ್ಲೆ ಅನ್ಬೇಡ, ಹೇಳೋದು ಕೇಳು. ಇದ್ರ ಸಂಬಂಧ ಒಲ್ಲೆ ಅನ್ನತ್ತಿ ಅದ್ದಾರ ಹೇಳ ನನಗೆ. ಹೊಲತ್ತಾಗ ಅಂತ ಚಲೋ ಹುಡುಗ ಒಲ್ಲೆ ಅಂತಂತಿ ಅಂದ್ರೆ ಏನು ಹೇಳ್ಬೇಕಾತಿದಕ್ಕೆ ನಾನು ಹಂಗಾರ? ಅವ ಸುಮ್ಮನಿರವ ಸಾಕತ್ತವ, ಚಲೋ ಅದನಂತ. ಭಾವನೇನು ಸರಿ ಇಲ್ಲ ಮನ್ಸಿಂದ, ಗೊತ್ತನ? ಮಾತೂ ಅಷ್ಟೇನು ನನಗೆ ಇಷ್ಟ ಆಗಲಿಲ್ಲ. ಅವ್ರಿಗೆ ತಾನೇ ಹೆಚ್ಚು ಅನ್ನೋ ಒಂದು ಭಾವನೆ ಭಾಳ ಐತವ, ಅದೆಲ್ಲ ನಂಗೆ ಇಷ್ಟ ಆಗಂಗಿಲ್ಲ. ಹುಡುಗಿ ಈಕ್ವಲ್, ಯಾರು ಹೆಚ್ಚಲ್ಲ ಯಾರು ಕಡಿಮೆ ಅಲ್ಲ. ಯಾಕೆ ಹಂಗೆ ಅನ್ಕೋಬೇಕು? ನನಗೇನು ಅವ್ರು ಮಾತಾಡೋದು ಇಷ್ಟ ಆಗಲಿಲ್ಲವ. ಸ್ವಲ್ಪ ಅವ್ರಿಗೆ ನೇಚರೇ ಒಂಥರ ಚೇಂಜ್ ಐತಿ. ನಾನು ಹೆಂಗೆ ಹೇಳಿ ನಿಂಗೆ? ಈಗ ನಾನೇನು ಕೇಳಿದೆ ಗೊತ್ತನ? ಹುಡುಗಿ ಜಗಳ ಮಾಡ್ಕೊಂಡ್ರೆ ನೀವೇನು ಮಾಡ್ತೀರಾ? ಈಗ ನನಗೂ ನಿಮಗೂ ಜಗಳ ಆದರೆ ಮದುವೆ ಆದಮೇಲೆ ಏನು ಮಾಡ್ತೀರಾ ಅಂತ ಕೇಳಿದೆ. ಏನಂದ? ಜಗಳ ಆದರೆ ಇನ್ನೇನು, ಜಗಳ ತಪ್ಪು ಯಾರ್ದಿರ್ತೈತೆ ಅವ್ರು ಸಾರಿ ಕೇಳಬೇಕು ಅಂತಂದ. ಅದೇನೋ ಓಕೆ. ಈಗ ಕೆಲವೊಂದು ಟೈಮ್ ಈಗ ಸುಮ್ಮನೆ ಯಾವುದೋ ವಿಚಾರಕ್ಕೆ ಇನ್ನೇನೋ ಮಾತಾಡ್ತಾ ಜಗಳ ಆಗ್ಬಿಡ್ತಾವೆ. ಅವಾಗ ಏನು ಮಾಡ್ತೀರಿ ಅಂತ ಕೇಳಿದೆ. ಜಗಳ ಜಾಸ್ತಿ ಆಯ್ತು ಅಂದರೆ ಕೇಳಿದೆ. ಜಾಸ್ತಿ ಆಯ್ತು, ವಿಕೋಪಕ್ಕೆ ಹೋಯ್ತು ಅಂತಂದರೆ ಮತ್ತೇನು, ಹೊಂದಾಣಿಕೆ ಆಗಲಿಲ್ಲ ಅಂದರೆ ಡೈವರ್ಸ್ ತೊಗೊಂಡ್ಬಿಡೋದು ಅಂತಾನ? ಹಂಗನ್ನ? ಹೊಂದ್ಕೊಂಡು ಹೋಗೋಕೆ ಪ್ರಯತ್ನ ಪಡೋಣ. ಯಾಕೆ ಜಗಳ ಮಾಡ್ಕೋಬೇಕು? ಇಬ್ಬರು ಹೊಂದ್ಕೊಂಡು ಹೋಗೋಕೆ ಪ್ರಯತ್ನ ಪಡೋಣ. ಮದುವೆ ಆಗಿರೋದೇ ನಿಜ, ಆದಷ್ಟು ಡೈವರ್ಸ್ ಎಲ್ಲ ತೊಗೊಳೋದು ಬೇಡ. ನಿನಗೆ ಸಿಟ್ಟು ಬಂದಾಗ ನಾನೊಂದು ಸ್ವಲ್ಪ ಸಮಾಧಾನವಾಗಿರ್ತೀನಿ, ನಂಗೆ ಸಿಟ್ಟು ಬಂದಾಗ ನೀ ಸುಮ್ಮನಿರು. ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಬೇಕಾದಂಗೆ ಜೀವನ ಚೆಂದಾಗಿ ಮಾಡ್ಕೊಂಡು ಹೋಗೋಣ ಅನ್ನೋದೇ ಇಲ್ಲ ಮಾತನ್ಯಾಗ. ನನಗೇನೋ ಇಷ್ಟ ಆಗಲಿಲ್ಲವ, ಬೇಡ ಅಷ್ಟೇ. ನಾನು ಈಗ ಹೇಳ್ತಾ ಇದ್ದೀನಿ, ಸುಮ್ಮನೆ ನಂಗೆ ಫೋರ್ಸ್ ಮಾಡೋಕೋಬೇಡ. ನಂಗೆ ಆಮೇಲೆ ಅದೊಂದೇ ಅಂತಲ್ಲ, ಕೆಲವೊಂದು ಆಮೇಲೆ ನಾನು ದುಡ್ಡು ಅವ್ರ ಕೈ ಕೊಡ್ಬೇಕಂತ. ಸೇವಿಂಗ್ಸು ನಮ್ಗೆ ಹೆಣ್ಮಕ್ಳಿಗೆ ಮಾಡೋಕ್ಕೆ ಗೊತ್ತಿಲ್ಲಂತೆ, ನಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು ನಾಲೆಜು ಇಲ್ಲಂತೆ. ಅವ್ರು ಅದನ್ನು ಚೆನ್ನಾಗಿ ಸೇವ್ ಮಾಡಿ ಇಡ್ತಾರಂತೆ. ಇದು ಯಾವ ಲೆಕ್ಕ? ನಾನು ಕಷ್ಟಪಟ್ಟು ದುಡ್ದು ಅವ್ರ ಕೈಗೆ ಯಾಕೆ ಕೊಡಬೇಕು? ನಂಗೆ ಇದೇ ಇಷ್ಟ ಆಗಲಿಲ್ಲ. ಅಯ್ಯೋ ದೇವ್ರೆ, ಏನಪ್ಪ ಇದು? ಲೆಕ್ಕನೇ ಹೊಂದವಲ್ತು, ಗೊತ್ತು ಆಗವಲ್ತು, ಗೊತ್ತಾ ನನಗಂತರು. ಈಗ ಹಂಗಾರ ಹುಡುಗ ಬೇಡ ನಿನಗೆ? ಬೇಡ. ಆಮೇಲೆ ಇನ್ನೊಂದು ವಿಷಯ, ಈಗ ಸದ್ಯಕ್ಕೆ ನನಗೆ ಆ ಹುಡುಗನ ನೋಡ್ತೀನಿ ಅಂತೇಳಿ ಎಲ್ಲ ನನಗೆ ಸುಮ್ಮನೆ ಕಿರಿಕಿರಿ ಮಾಡ್ಬೇಡವ. ನಂಗೆ ಏನು ಮದುವೆಯಾಗಿ ಮುದುಕಿ ಆಗಕತ್ತಿಲ್ಲ, ನಾನೇನು ಹಣ್ಣು ಮುದುಕಿ, ನಮ್ಮ ಮದುವೆ ಅಕ್ಕನೇ. ಈಗ ಸದ್ಯಕ್ಕೆ ಬೇಡ ಅಷ್ಟೇ.